ವಿಶಾಖಪಟ್ಟಣಂನಲ್ಲಿ ನಡೆಯುತ್ತಿರುವ ಮಿಲನ್ 2024 ಬಹುರಾಷ್ಟ್ರ ನೌಕಾಭ್ಯಾಸದ ಭಾಗವಾಗಿ ನಡೆದ ಸಾಗರಿಕ ವಿಚಾರಗೋಷ್ಠಿಯಲ್ಲಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭ ದೇಶದ ನೌಕಾಪಡೆಯ ಸಾಮರ್ಥ್ಯ ಮತ್ತು ಕಾರ್ಯತತ್ಪರತೆಯನ್ನು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಆರ್ ಹರಿಕುಮಾರ್ ಸಹಿತ ಅಧಿಕಾರಿಗಳು ಭಾಗವಹಿಸಿದ್ದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಗುಜರಾತ್ ಪ್ರವಾಸದ ವೇಳೆ ಮೆಹಸಾನ ಜಿಲ್ಲೆಯ ವಲಿನಾಥ್ ಮಹಾದೇವ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಇದಕ್ಕೂ ಮೊದಲು ಗುಜರಾತ್ ಹಾಲು ಉತ್ಪಾದಕರ ಸಹಕಾರಿ ಕ್ಷೇತ್ರದ ಸ್ವರ್ಣ ಮಹೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದರು. ಮಹಿಳೆಯರು ಭಾರತ ದೇಶದ ಹಾಲು ಉತ್ಪಾದಕತೆಯ ಹಿಂದಿನ ಶಕ್ತಿಯಾಗಿದ್ದಾರೆ. ಅಮೂಲ್ ಎಂಬುದು ದೇಶದಲ್ಲಿರುವ ಎಲ್ಲ ಪಶುಪಾಲಕರಿಗೆ ವಿಶ್ವಾಸವನ್ನು ನೀಡುವ ಬ್ರ್ಯಾಂಡ್ ಆಗಿದೆ ಎಂದರು. ಭಾರೀ ಹಿಮಪಾತವಾಗುತ್ತಿರುವ ಸಿಕ್ಕಿಂನ ನಾಥುಲಾದಲ್ಲಿ ಸಿಲುಕಿದ್ದ ಸುಮಾರು 500 ಮಂದಿ ಪ್ರವಾಸಿಗರನ್ನು ಭಾರತೀಯ ಸೇನೆ ರಕ್ಷಿಸಿದೆ. ಪೂರ್ವ ಸಿಕ್ಕಿಂನ ಈ ಪ್ರದೇಶದಲ್ಲಿ ಫೆಬ್ರವರಿ 21ರಂದು ಪ್ರವಾಸಿಗರು ಸಿಲುಕಿದ್ದರು. ಒಟ್ಟು 175 ವಾಹನಗಳು ತೀವ್ರ ಹಿಮಪಾತದ ಕಾರಣ ಚಲಿಸಲಾಗದೆ ತಟಸ್ಥವಾದವು. ಸೇನೆಯ ತ್ರಿಶಕ್ತಿ ಕಾರ್ಪ್ಸ್ ಉಪಶೂನ್ಯ ಶೀತಾಂಶವನ್ನು ಎದುರಿಸಿ ಪ್ರವಾಸಿಗರನ್ನು ರಕ್ಷಿಸಿತು. ನಂತರ ಯೋಗ್ಯ ವೈದ್ಯಕೀಯ ಮತ್ತು ಆಹಾರ ವ್ಯವಸ್ಥೆಯನ್ನು ಮಾಡಲಾಯಿತು. ಫೆಬ್ರವರಿ 20ರಂದು ಜಮ್ಮು ಕಾಶ್ಮೀರದ ಅನಂತನಾಗ್ದಲ್ಲೂ ಇಂತಹುದೇ ವಾತಾವರಣ ನಿರ್ಮಾಣ ಹೊಂದಿದ ಸಂದರ್ಭ ಸಿಆರ್ಪಿಎಫ್ ಯೋಧರು ಸಹಾಯ ಹಸ್ತ ಚಾಚಿದರು. ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವ ಹೊತ್ತಲ್ಲಿ ಕೇಂದ್ರ ಸರ್ಕಾರ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ಬಂಪರ್ ಕೊಡುಗೆ ನೀಡಿದ್ದು 6,975 ಕೋಟಿ ರೂಪಾಯಿ ಮೌಲ್ಯದ 376 ಕಿಲೋಮೀಟರ್ ಹೆದ್ದಾರಿ ಕಾಮಗಾರಿಗೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ಬೆಳಗಾವಿಯಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದರು. 17ನೇ ಸಾಲಿನ ಇಂಡಿಯನ್ ಪ್ರೀಮಿಯರ್ ಲೀಗ್ ಮಾರ್ಚ್ 22ರಿಂದ ಆರಂಭವಾಗಲಿದೆ. ಲೋಕಸಭಾ ಚುನಾವಣೆ ಘೋಷಣೆಯಾದ ನಂತರ ಅದಕ್ಕೆ ಅನುಗುಣವಾಗಿ ಪಂದ್ಯಾವಳಿ ನಡೆಸಲಾಗುವುದು ಎಂದು ಐಪಿಎಲ್ ಅಧ್ಯಕ್ಷ ಧೂಮಲ್ ಹೇಳಿದ್ದಾರೆ. ಜೂನ್ 1ರಿಂದ T20 ವಿಶ್ವಕಪ್ ಆರಂಭವಾಗಲಿದ್ದು ಅದಕ್ಕೂ ಮೊದಲು ಐಪಿಎಲ್ ಪಂದ್ಯಾವಳಿಗಳು ಮೇ ತಿಂಗಳಲ್ಲಿ ಮುಗಿಯಬೇಕಿದೆ.